Hello friends, welcome to the class. Indian Polity presented by ಸಂಗಟಿ ಸರ್. ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನೋಡ್ತಾ ಇದ್ದೀವಿ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, PDO ಮತ್ತು ಎಲ್ಲ ರೀತಿಯ ಎಕ್ಸಾಮ್ಸ್ಗಳಿಗೆ ಯೂಸ್ ಆಗ್ತಾ ಹೋಗ್ತದೆ. ಅದಕ್ಕೆ ಈ ರೀತಿ ಮಾಡೆಲ್ ಕ್ವಶನ್ಸ್ಗಳನ್ನು ನೀವು ನೋಡ್ತಾ ಹೋಗಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ಗಳು ಇವು ರಿಪೀಟ್ ಆಗ್ತಿರ್ತದೆ ಮತ್ತು ಇಲ್ಲಿರುವಂಥ ಕಾನ್ಸೆಪ್ಟನ್ನು ತಿಳ್ಕೊಂಡ್ರೆ ಯಾವುದೇ ರೀತಿ ಕ್ವಶನ್ಗಳಿದ್ರು ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಭಾರತದ ಸಂವಿಧಾನದ ಅಡಿಯಲ್ಲಿ ಒಕ್ಕೂಟದ ಕಾರ್ಯನಿರ್ವಹಣಾ ಅಧಿಕಾರ ಯಾರಿಗಿದೆ? ಎಕ್ಸಿಕ್ಯೂಟಿವ್ ಪವರ್ ಯಾರ ಹತ್ರ ಇರ್ತದೆ ಅಂತ ತುಂಬಾ ಸಲ ಕೇಳಿದಂತ ಪ್ರಶ್ನೆ ಇದು. ಸರಿಯಾದ ಉತ್ತರ ರಾಷ್ಟ್ರಪತಿ, ಸಂಸತ್ತು, ಪ್ರಧಾನಮಂತ್ರಿ, ಸಚಿವ ಸಂಪುಟ. ಯಾರ ಹತ್ರ ಇರ್ತದೆ? ಕಾರ್ಯನಿರ್ವಹಣಾ ಅಧಿಕಾರ ರಾಷ್ಟ್ರಪತಿಯವರ ಹತ್ರ ಇರ್ತದೆ. ನಮ್ಮ ದೇಶದ ಮುಖ್ಯಸ್ಥ ಯಾರು ಅಂದ್ರೆ ರಾಷ್ಟ್ರಪತಿ. ಸರ್ಕಾರದ ಮುಖ್ಯಸ್ಥ ಯಾರು ಅಂದ್ರೆ ಸರ್ಕಾರದ ಮುಖ್ಯಸ್ಥ ಅಂದಾಗ ಪ್ರಧಾನಮಂತ್ರಿ ಬರ್ತಾರೆ. ಬಟ್ ದೇಶದ ಮುಖ್ಯಸ್ಥ ಅಥವಾ ಒಕ್ಕೂಟದ ಕಾರ್ಯನಿರ್ವಹಣಾ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿ. ಯಾವ ಆರ್ಟಿಕಲ್ ಇದೆ ಹೇಳಿ ಸ್ನೇಹಿತರೆ? ಆ ಪಾದನು ಕೂಡ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಆರ್ಟಿಕಲ್ ಯಾವ್ದಿದು? ರಾಷ್ಟ್ರಪತಿಯವರಿಗೆ ಕಾರ್ಯನಿರ್ವಹಣಾ ಅಧಿಕಾರ ಅವರಿಗೆ ಇದೆಯಲ್ಲ ಅದು ಯಾವುದು, ಮತ್ತು ರಾಜ್ಯಪಾಲರಿಗೆ ಕೂಡ ಕಾರ್ಯನಿರ್ವಹಣಾ ಅಧಿಕಾರ ರಾಜ್ಯ ಮಟ್ಟದಲ್ಲಿ ಇರ್ತದೆ, ಅದು ಯಾವ ಆರ್ಟಿಕಲ್? ಇವೆಲ್ಲವೂ ಕೂಡ ನಾನು ಥಿಯರಿ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ ಸ್ನೇಹಿತರೆ. ಇಂಡಿಯನ್ ಪಾಲಿಟಿಯಲ್ಲಿ ಇನ್ ಡೀಟೇಲ್ ಆಗಿ ಎಲ್ಲಾ ರೀತಿಯ ಆರ್ಟಿಕಲ್ಗಳು ಇದೊಂದು ಕೇಳ್ಬಿಟ್ರೆ ಸಾಕು. ನೀವೇನ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು DC ಎಕ್ಸಾಮ್, IAS ಎಕ್ಸಾಮ್ ವರೆಗೂ ಕೂಡ ಕಂಪ್ಲೀಟ್ ನಿಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಎಲ್ಲ ಬರುತ್ತೆ. ನೀವು ಓದಿದಿರಿ ಅಂತ ಎಷ್ಟೋ ಜನ ಅನ್ಕೊಂಡಿರ್ತೀರಿ ಲಕ್ಷ್ಮೀಕಾಂತ್ ಗಂಗಾಧರ್ ಬುಕ್ ಅನ್ನ, ಬಟ್ ಅಲ್ಲಿ ಇರುವಂತ ಪಾಯಿಂಟ್ ಬೇರೆ, ನೀವು ಅರ್ಥ ಮಾಡ್ಕೊಂಡು ಬೇರೆ ಇರ್ತದೆ. ಇನ್ ಡೀಟೇಲ್ ಆಗಿ ನಾನು ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಎಲ್ಲಾ ರೀತಿಯ ಡೌಟ್ಗಳು ನಿಮಗೆ ಅಲ್ಲಿ ಕ್ಲಿಯರ್ ಆಗ್ತಾ ಹೋದ್ರೆ ಸಂಗಟಿ ಸರ್ ಅಕಾಡೆಮಿ ಆಪ್ ಅನ್ನ ನೋಡ್ತಾ ಹೋಗಿ. PSI ಮುಂಬರುವಂತ ಯಾವುದೇ ಎಕ್ಸಾಮ್ಸ್ಗೆ, KS ಗೆ ಕೂಡ ಎಸ್ಎ ಯೂಸ್ ಆಗ್ತದೆ. ಇಲ್ಲಿ ತುಂಬಾ ಎಸ್ಎಗಳನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ಅಂಡ್ ಎಕನಾಮಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇರೋದು, ಯಾಕಂದ್ರೆ ಇದರಲ್ಲಿ ಆರ್ಥಿಕ ಸಮೀಕ್ಷೆ, ಬಜೆಟ್, ಕರ್ನಾಟಕದ್ದು, ಭಾರತದ್ದು, ಕೇಂದ್ರ ಸರ್ಕಾರದ ಸ್ಕೀಮ್ಗಳು, ರಾಜ್ಯ ಸರ್ಕಾರದ ಸ್ಕೀಮ್ಗಳು, ಇವೆಲ್ಲ ಬೇಸಿಕ್ ಎಕನಾಮಿ ಇವೆಲ್ಲವೂ ನಿಮಗೆ ಸಂಗಟಿ ಸರ್ ಅಕಾಡೆಮಿಯಲ್ಲಿ ಸಿಗ್ತಾ ಹೋಗುತ್ತೆ. ಯಾವುದೇ ರೀತಿಯ ಎಕ್ಸಾಮ್ಸ್ಗೆ ಕಂಪ್ಲೀಟ್ ಆಗಿ ಯೂಸ್ಫುಲ್, ಕಂಪಲ್ಸರಿ ಬೇಕೇ ಬೇಕನ್ನುವಂಥದ್ದು. ಅಂಡ್ ಇದು ಒಂದು ಗೋಲ್ಡನ್ ಅಪಾರ್ಚುನಿಟಿ. KS ಎಕ್ಸಾಮ್ ಬರಲಾರದೆ KS ಆಫೀಸರ್ ಆಗುವಂಥದ್ದು, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ, ಅದು ಒಳ್ಳೆ ಪೋಸ್ಟ್ ಇದೆ. ಗ್ರೂಪ್ ಬಿ ಪೋಸ್ಟ್ 5 ವರ್ಷದಲ್ಲಿ ಗ್ರೂಪ್ ಎ ಆಗ್ತದೆ. ಇದೆಲ್ಲದಕ್ಕೂ 1ರಿಂದ 15 ಯೂನಿಟ್ ಇದಾವೆ ಸ್ನೇಹಿತರೆ. ಇವು ಟೋಟಲ್ ಎಷ್ಟಿದಾವೆ? 1ರಿಂದ 15 ಯೂನಿಟ್ ಇದಾವೆ. ಅದನ್ನ ಇನ್ ಡೀಟೇಲ್ ಆಗಿ ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೇನೆ. ನಿಯರ್ಲಿ 100 ಅವರ್ಸ್ ಆಗ್ತದೆ ಇದು. ಅಂದ್ರೆ 100 ಅವರ್ಸ್ ಅಲ್ಲಿ 5 to 10 ಟೈಮ್ಸ್ ರಿವಿಷನ್ ಆಗ್ತದೆ. ನಿಮಗೆ ಅಷ್ಟು ರಿವಿಷನ್ ಕಂಪ್ಲೀಟ್ ಆಗ್ತದೆ. ಜಸ್ಟ್ ಇದು ಕ್ಲಾಸ್ ಅಷ್ಟೇ. ಅಂದ್ರೆ ಒಂದ್ಸಲ ಮುಗಿಬೇಕಾದ್ರೆ 50 ಅವರ್ಸ್ ಅಲ್ಲಿ ಈ 15 ಯೂನಿಟ್ ಮುಗಿದೋಗುತ್ತೆ. ಮತ್ತೆ ಒಂದು 25 ಅವರ್ಸ್ ಅಲ್ಲಿ ಮತ್ತೊಂದು ರಿವಿಷನ್, ಮತ್ತೆ ಒಂದು 15 ಅವರ್ಸ್ ಅಲ್ಲಿ ಮತ್ತೊಂದು ರಿವಿಷನ್, 10 ಅವರ್ಸ್ ಅಲ್ಲಿ ಒಂದು ರಿವಿಷನ್, 5 ಅವರ್ಸ್ ಅಲ್ಲಿ ಒಂದು ರಿವಿಷನ್, ಲಾಸ್ಟಿಗೆ 1 ಅವರ್ ಅಲ್ಲಿ ಕೂಡ ಇದೆಲ್ಲ ಫಾಸ್ಟ್ ಆಗಿ ಮುಗಿಯೋ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಮಾಡ್ತಾ ಹೋಗ್ತೀನಿ. ಇದೆಲ್ಲ ನಿಮಗೆ ಸಂಗಟಿ ಸರ್ ಅಕಾಡೆಮಿ ಆಪ್ ಅಲ್ಲಿ ಸಿಗ್ತಾ ಹೋಗ್ತದೆ. ಸೊ ಇನ್ ಡೀಟೇಲ್ ಆಗಿ ಎಲ್ಲ ನೀವು ಕಲಿಯೋದಿದ್ರೆ ಪರ್ಫೆಕ್ಟ್ ಆಗಿ ಕಲಿತಾ ಹೋಗಿ. ಎಲ್ಲಾ ರೀತಿಯ ಎಕ್ಸಾಮ್ಸ್ಗೆ ಯೂಸ್ ಆಗ್ತದೆ. 93ನೇ ಸಂವಿಧಾನದ ತಿದ್ದುಪಡಿ ಆದಾಗ ಮೂಲಭೂತ ಹಕ್ಕು ಆಗಿದ್ದು ಯಾವುದು? ಈ ತಿದ್ದುಪಡಿಗಳ ಮೂಲಕ ಮೂಲಭೂತ ಹಕ್ಕನ್ನ ಒಂದು ತಂದ್ರು ಹೊಸದಾಗಿ. ಯಾವುದದು? 93ನೇ ತಿದ್ದುಪಡಿ. ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ, ಆಸ್ತಿ ಹಕ್ಕು, ಕೆಲಸದ ಹಕ್ಕು, ದ್ವಿಪೌರತ್ವ. ಯಾವುದು ತಂದಿದ್ದು? ಇದು ಕೂಡ ಡೈರೆಕ್ಟ್ ಕ್ವಶನ್. ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ. ಈ ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಂಗ ಒಂದು ಕ್ವಶನ್ ಪಕ್ಕಾ ಯಾವುದೇ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಇರುವಂತ ತಿದ್ದುಪಡಿ. ಆಗಿರೋ ತಿದ್ದುಪಡಿ ಎಷ್ಟು? 106 ತಿದ್ದುಪಡಿ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಇರೋದೇ ನಿಮಗೆ ಕಲಿಬೇಕಾಗಿದ್ದು 30 to 40 ಸಂವಿಧಾನ ತಿದ್ದುಪಡಿಗಳನ್ನ ಅಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಅದರಲ್ಲೇ ಕ್ವಶನ್ ಸಾಕಷ್ಟು ಬಾರಿ ರಿಪೀಟ್ ಆಗ್ತಿರ್ತದೆ. ಓಕೆ, ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಇದು ಯಾವ ವರ್ಷ ಅನ್ನೋದು ಕೂಡ ಕಮೆಂಟ್ ಸೆಕ್ಷನ್ ಹೇಳಿ. 93ನೇ ಸಂವಿಧಾನ ತಿದ್ದುಪಡಿ ಯಾವ ವರ್ಷ? ಅದು ಕೂಡ ಕ್ವಶನ್ ಆಗಿದೆ. ಈ ತರ ಸ್ಟೇಟ್ಮೆಂಟ್ ವೈಸ್ ಕೇಳ್ತಾರೆ. ಇವತ್ತು ನಡೆದಂತ PS ಎಕ್ಸಾಮ್ ತುಂಬಾ ಟಫ್ ಬಂದಿತ್ತು, ನೀವು ಅಬ್ಸರ್ವ್ ಮಾಡಿರ್ಬೇಕು. ಸೊ ಟಫ್ ಇರುವಂತದ್ದು ಇದು. ನೀವು ಈಗ ಬೆಳಗ್ಗೆ ನೋಡ್ತಾ ಇರ್ತೀರಿ ಕ್ಲಾಸ್, ಬಟ್ ಅದು ನೀವು PSI ಎಕ್ಸಾಮ್ ನೋಡಿದ್ರೆ ಈಜಿ ಬರುತ್ತೆ ಅಂತ ಆ ಥರ ಎಕ್ಸ್ಪೆಕ್ಟೆಡ್ ಇದ್ರು ಕೂಡ ಮೊದಲು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಈಜಿ ಕೇಳಿದ್ರು, ಬಟ್ ಈಗ ಟಫ್ ಹೇಳ್ತಾರೆ. ಸೊ ಅದಕ್ಕೆ ಒಂದು ಸಬ್ಜೆಕ್ಟನ್ನು ಪರ್ಫೆಕ್ಟ್ ಆಗಿ ತಿಳ್ಕೊಂತ ಹೋದ್ರೆ ನೀವು ಎಲ್ಲಾ ರೀತಿಯ ಎಕ್ಸಾಮ್ಸ್ಗಳನ್ನ ಈಸಿಯಾಗಿ ನೀವು ಆನ್ಸರ್ ಮಾಡ್ತಾ ಹೋಗ್ತೀರಿ ಸ್ನೇಹಿತರೆ. ಅಕ್ರಮ ಬಂಧನದಲ್ಲಿರುವ ವ್ಯಕ್ತಿಗೆ ಇದು ಪರಿಹಾರ ಪಡೆಯುವ ಮಾರ್ಗ. ಯಾವುದೋ ಒಬ್ಬ ವ್ಯಕ್ತಿ ಅಕ್ರಮ ಬಂಧನದಲ್ಲಿದ್ದಾರೆ ಅಂದ್ರೆ ಈ 4 ಆಪ್ಷನ್ ಅಲ್ಲಿ ಯಾವುದರ ಮೂಲಕ ಪರಿಹಾರ ಪಡಿತಾರೆ? ಹೈಕೋರ್ಟ್ ನಲ್ಲಿ ಮ್ಯಾಂಡಮಸ್ ಆಜ್ಞಾಪತ್ರ, ರಿಟ್ ಆಫ್ ಮ್ಯಾಂಡಮಸ್ ಅನ್ನು ಹೊರಡಿಸೋದ್ರ ಮೂಲಕ, ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಿನಲ್ಲಿ ಹೆಬಿಯಸ್ ಕಾರ್ಪಸ್ ಆಜ್ಞಾಪತ್ರ, ರಿಟ್ ಆಫ್ ಹೆಬಿಯಸ್ ಕಾರ್ಪಸ್ ಅನ್ನು ಹೊರಡೋದ್ರ ಮೂಲಕ, ಜಿಲ್ಲಾ ಕೋರ್ಟ್ ಮತ್ತು ಹೈಕೋರ್ಟ್ ನಲ್ಲಿ ಕೋವಾರೆಂಟ್ ಆಜ್ಞಾಪತ್ರ, ಅದು ರಿಟ್ ಆಫ್ ಕೋವಾರೆಂಟ್ ಅಂತೀವಿ, ಅದನ್ನು ಹೊರಡಿಸೋದ್ರ ಮೂಲಕ, ಹೈಕೋರ್ಟ್ ನಲ್ಲಿ ಮಾತ್ರ ಹೆಬಿಯಸ್ ಕಾರ್ಪಸ್ ಆಜ್ಞಾಪತ್ರ, ರಿಟ್ ಆಫ್ ಹೆಬಿಯಸ್ ಅನ್ನ ಹೊರಡಿಸೋದ್ರ ಮೂಲಕ. ಇದು ಚೆನ್ನಾಗಿದೆ ಕ್ವಶನ್. ಸರಿಯಾದ ಉತ್ತರ ಯಾವುದು? ಇದು ಕೂಡ ಡೈರೆಕ್ಟ್ ಇರುವಂತದ್ದು ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್. ಇಲ್ಲಿ ನೆನ್ಪಿಡಿ ಸ್ನೇಹಿತರೆ, ಹೈಕೋರ್ಟ್ ನಲ್ಲಿ ಮಾತ್ರ ಅಂತ ಕೊಟ್ಟಾರೆ, ಇದು ರಾಂಗ್ ಆಗ್ತದೆ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಎರಡರಲ್ಲೂ ಕೂಡ ನೀವು ರಿಟ್ ಅನ್ನ ಸಲ್ಲಿಸಬಹುದು. ಜಿಲ್ಲಾ ಕೋರ್ಟ್ ಅಂತ ಕೊಟ್ಟಾರೆ, ಜಿಲ್ಲಾ ಕೋರ್ಟ್ ಅಲ್ಲಿ ಯಾವತ್ತು ಯಾವುದೇ ರಿಟ್ ಅನ್ನ ಮಾಡಕ್ ಬರೋದಿಲ್ಲ. ಆ ಕ್ವಶನ್ ಕೇವಲ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ. ಮತ್ತೆ ನಿಮಗೆ KAT ಅಂತ ಇರ್ತಲ್ಲ, CAT ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್ ಆಫೀಸರ್ಸ್ ಗಳಿಗೆ CAT,
ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಕರ್ನಾಟಕದ ಅಧಿಕಾರಿಗಳಿಗೆ ಸಿಬ್ಬಂದಿ ವರ್ಗಕ್ಕೆ, KIT ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ಇದರಲ್ಲಿ ಏನಾದರೂ ರಿಟ್ ಬರುತ್ತಾ? ಅದರಲ್ಲೂ ರಿಟ್ ಬರಲ್ಲ. ಜಿಲ್ಲಾ ಕೋರ್ಟಲ್ಲಿ ಬರಲ್ಲ, ತಾಲೂಕು ಕೋರ್ಟಲ್ಲಿ ಬರಲ್ಲ. ಬರೋದೆಲ್ಲಿ? ಕೇವಲ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಮಾತ್ರ. ಓಕೆ, ಸೊ ಮ್ಯಾಂಡಮಸ್ ಇದಕ್ಕೆ ಸಂಬಂಧಪಟ್ಟಿಲ್ಲ. ಅಕ್ರಮ ಬಂಧನದಲ್ಲಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅವರಿಗೆ ಹೆವಿಯಸ್ ಕಾರ್ಪಸ್ ಕರೆಕ್ಟ್ ಇದೆ. ಬಟ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಯಾವ್ದಾದ್ರೂ ಒಂದರಲ್ಲಿ ಮಾಡ್ಬೋದು. ಹೈಕೋರ್ಟ್ ನಲ್ಲಿ ಮಾತ್ರ ಅನ್ನೋದು ರಾಂಗ್ ಆಗ್ತದೆ. ಸೊ ಈ ರೀತಿ ನೀಟಾಗಿ ತಿಳ್ಕೊಂತ ಹೋದ್ರೆ ಬೇಕಾದಂಗೆ ಕೇಳಿ ಅವ್ರ ಕ್ವಶನ್ ಅಟ್ಲೀಸ್ಟ್ ಒಂದೆರಡು ಸಬ್ಜೆಕ್ಟ್ ಪರ್ಫೆಕ್ಟ್ ಆಗಿ ಮಿಕ್ಕಿದ ಸಬ್ಜೆಕ್ಟ್ ಅನ್ನ ಎಬೋವ್ ಎವರೇಜ್ ಇಡಬೇಕು. ಆ ಥರ ಇಟ್ಕೊಂಡ್ರೆ ಯಾವುದೇ ರೀತಿ ಎಕ್ಸಾಮ್ ಅನ್ನ ಪಾಸ್ ಆಗ್ಬೋದು. ಭಾರತದ ಸಂವಿಧಾನದಡಿಯಲ್ಲಿ ಅಸ್ಪೃಶ್ಯತೆ ಆಚರಣೆಯನ್ನು ತೊಡೆದು ಹಾಕಿ ರದ್ದು ಮಾಡಿದ್ದೆ. ಯಾವಾಗ? ಆರ್ಟಿಕಲ್ 17, 26, 19 ಯಾವುದೋ ಅದಲ್ಲ. ಇದು ಡೈರೆಕ್ಟ್ ಕ್ವಶನ್, ಸಾಕಷ್ಟು ಬಾರಿ ರಿಪೀಟೆಡ್ ಆಗಿ ಕೇಳ್ತಾರೆ ಇದನ್ನೆಲ್ಲ. ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನು ಪ್ರಿಯಾಂಬಲ್ ಈ ಕೆಳಗಿನ ತತ್ವ ಒಳಗೊಂಡಿದೆ. ಅಂದ್ರೆ ಪ್ರಸ್ತಾವನೆ ಪ್ರಿಯಾಂಬಲ್ ಇದೆಯಲ್ಲ, ಇಲ್ಲಿ ಕೊಟ್ಟಿರುವಂತ ಯಾವ ತತ್ವಗಳು ಅದರಲ್ಲಿ ಇದಾವೆ ಪ್ರಿಯಾಂಬಲ್ ಅಲ್ಲಿ? ಧಾರ್ಮಿಕ ನಂಬಿಕೆ ಮತ್ತು ಪೂಜಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶಗಳಲ್ಲಿ ಸಮಾನತೆ, ಸಾಮಾಜಿಕ ನ್ಯಾಯ, ಮೇಲಿನ ಎಲ್ಲಾ ತತ್ವಗಳು. ಸರಿಯಾದ ಉತ್ತರ ಯಾವುದು? ಇಲ್ಲಿ ಕೊಟ್ಟಿರುವಂತ ಎಲ್ಲವೂ ಕೂಡ ನಮಗೆ ಪ್ರಿಯಾಂಬಲ್ ಅಲ್ಲಿದೆ. ಪ್ರಿಯಾಂಬಲ್ ಅಂದ ತಕ್ಷಣ ಅಲ್ಲಿರುವಂತ ಎಲ್ಲಾ ಪಾಯಿಂಟ್ ಮೇಲೆ ಒಂದೊಂದು ಪಾಯಿಂಟ್ ಮೇಲೆ ಕ್ವಶನ್ ಕೇಳ್ತಾರೆ. ಆ ಪ್ರಿಯಾಂಬಲ್ ಬಗ್ಗೆ ಕೆಲವೊಂದು ಫೇಮಸ್ ಪರ್ಸನಾಲಿಟಿಗಳು ಹೇಳಿಕೆಗಳನ್ನ ಕೊಟ್ಟಿರ್ತಾರೆ. ಆ ಹೇಳಿಕೆಗಳು, ಇದನ್ನ ಹೇಳಿಕೆ ಯಾರು ಕೊಟ್ಟಿದ್ದಾರೆ ಅಥವಾ ಈ ಹೇಳಿಕೆನ ಯಾವ ವಿಷಯದ ಬಗ್ಗೆ ಕೊಟ್ಟಿದ್ದಾರೆ, ಈ ರೀತಿ ಕ್ವಶನ್ ಕೇಳ್ತಾರೆ. ಅವೇ ರಿಪೀಟೆಡ್ ಆಗಿರ್ತಾವೆ. ಒಂದು ಸಲ ನೀಟಾಗಿ ನೋಡಿದ್ರೆ ನೀವು ಪರ್ಫೆಕ್ಟ್ ಆಗಿ ಎಲ್ಲವನ್ನು ತಿಳ್ಕೊಂಡ್ಬಿಡಬೇಕು. ಒಂದು ಸಬ್ಜೆಕ್ಟ್ ಒಂದು ಟಾಪಿಕ್ ಹಿಡಿದ್ರೆ ಎಲ್ಲ ತಿಳ್ಕೊಂಡ್ಬಿಟ್ರೆ ಬೇಕಾದ ಎಕ್ಸಾಮ್ ಬರಲಿ ಅಷ್ಟು ನೀಟಾಗಿ ನಿಮಗೆ ಸಂಗಟಿ ಸರ್ ಅಕಾಡೆಮಿ ಆಪ್ ಅಲ್ಲಿ ಅಷ್ಟು ಅದ್ಭುತವಾಗಿ ಹೇಳ್ತಾ ಹೋಗಿದ್ದೀನಿ ಸ್ನೇಹಿತರೆ. ಪರ್ಫೆಕ್ಟ್ ಆಗಿ ಹೋಗ್ತೀರಿ. ಅದನ್ನ ಒಂದ್ಸಲ ಅಬ್ಸರ್ವ್ ಮಾಡಿ. ಭಾರತದಲ್ಲಿ ರಾಜಕೀಯ ದತ್ತ ಅಧಿಕಾರದ ಮೂಲ ಯಾವುದು? ಈಗ ರಾಜಕೀಯ ನಿಮ್ಗೆಲ್ಲ, ಈಗ ರಾಜಕಾರಣಿಗಳು ಅವರಿಗೆಲ್ಲ ಕಂಪ್ಲೀಟ್ ಆಗಿ ಅಧಿಕಾರ ಇದೆಲ್ಲ ಸಿಗುತ್ತಲ್ಲ, ಅದರ ಮೂಲ ಯಾವುದು? ಎಲ್ಲಿಂದ ಬರುತ್ತೋ ಅದು? ಒರಿಜಿನಲ್ ಸೋರ್ಸ್ ಎಲ್ಲಿಂದ ಬರುತ್ತೆ? ಸೋರ್ಸ್ ಆಫ್ ದ ಪವರ್ ಎಲ್ಲಿಗೆ ಬರುತ್ತೆ? ಪ್ರಜೆಗಳಿಂದ ಬಂದಿದೆಯಾ? ಸಂವಿಧಾನದಿಂದ ಬಂದಿದೆಯಾ? ಅದು ಸಂಸತ್ತಿನಿಂದ ಬಂದಿದೆಯಾ? ರಾಜ್ಯಗಳ ಶಾಸಕಾಂಗ ಮತ್ತು ಸಂಸತ್ತಿನಿಂದ ಬಂದಿದೆಯಾ? ನಮಗೆ ನೋಡಿದಾಗ ಎಲ್ಲವೂ ಟೆಂಪ್ಟಿಂಗ್ ಅನ್ಸುತ್ತೆ. ಮೋಸ್ಟ್ಲಿ ಇದು ಇರ್ಬೋದು, ಅದಿರ್ಬೋದು. ಸರಿಯಾದ ಉತ್ತರ ಪ್ರಜೆಗಳು. ಯಾಕೆ? ನಮ್ಮ ಪ್ರಿಯಾಂಬಲ್ ಅಲ್ಲಿ ಏನಿದೆ? ಸಂವಿಧಾನದಲ್ಲಿ ಮುನ್ನುಡಿಯಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತೀಯರಾದ ನಾವು, ಅಂದ್ರೆ ಪ್ರಜೆಗಳೇ ಮೂಲ ಅಧಿಕಾರದ ಮೂಲ. ನಮ್ಮ ಇಡೀ ಸಂವಿಧಾನ ಅಲ್ಲ. ಸಂವಿಧಾನ ಯಾರು ಎಲ್ಲಿಂದ ಬಂತು? ಸಂವಿಧಾನದ ಪೀಠಿಕೆಯಲ್ಲಿ ಏನಿದೆ? ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತೀಯರಾದ ನಾವು, ಅಂದ್ರೆ ನಮ್ಮಿಂದ, ಪ್ರಜೆಗಳಿಂದ ಇರುವಂತದ್ದೆಲ್ಲ. ಸಂವಿಧಾನನೂ ಕೂಡ ಪ್ರಜೆಯಿಂದನೇ ಬಂದಂಗೆ ಅದು. ಯಾಕಂದ್ರೆ ನಮ್ಗೆ ನಾವೇ ಸಂವಿಧಾನ ಕೊಟ್ಕೊಂಡಿವಿ ಅಂತ ಪ್ರಿಯಾಂಬಲ್ ಅಲ್ಲಿ ಬರೆದಿದ್ದೀವಿ. ಹಾಗಾಗಿ ಪ್ರಜೆಗಳೇ ರಾಜಕೀಯದತ್ತ ಅಧಿಕಾರದ ಮೂಲ. ಇವೆಲ್ಲ ಈ ತರ ನೀಟಾಗಿ ಸ್ಟಡಿ ಮಾಡ್ತಾ ಹೋಗಿ. ಇವನ್ನ KS, IAS ಲೆವೆಲ್ಗೂ ಇಷ್ಟು ಸಿಂಪಲ್ ಇದೆಯಲ್ಲ, ಈ ತರ ಸಿಂಪಲ್ ಕೇಳಲ್ಲ ಎಕ್ಸಾಮ್ ಅಲ್ಲಿ. ಬಟ್ ಈ ಕಾನ್ಸೆಪ್ಟ್ಗಳು ಏನು ಚೇಂಜ್ ಆಗಲ್ಲ. ಇವೇ ಕಾನ್ಸೆಪ್ಟ್ಗಳನ್ನ ಹೇಳಿಕೆಗಳ ಮೂಲಕ ಕೇಳ್ತಾರೆ. ಮೇಲೆ ಕೊಟ್ಟಿರುವ ಎಷ್ಟು ಹೇಳಿಕೆ ಸರಿ ಇದಾವು? 2 ಹೇಳಿಕೆ, 1 ಹೇಳಿಕೆ. ಅವಾಗೆಲ್ಲ ಕನ್ಫ್ಯೂಸ್ ಆಯ್ತು, ಜಸ್ಟ್ ಮಿಸ್ ಆಯ್ತು. ಈ ಕಥೆಗಳನ್ನ ಹೇಳ್ತಾ ಕೂತ್ಕೊಂಡ್ರಿ, ಯಾಕಂದ್ರೆ ಕ್ಲಾರಿಟಿ ಇಲ್ಲ. ಯಾವುದೇ ಎಕ್ಸಾಮ್ ಇರಲಿ, ಅದಕ್ಕೆ ನಾ ಎಲ್ಲ ರೀತಿ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬಿಡ್ತೀನಿ. ಈಗ ಎಷ್ಟು ಆಗುತ್ತೆ ಆಗಲಿ, ಮಿನಿಮಮ್ ಬೇಕಾದ್ರೆ 1000 ವಿಡಿಯೋಸ್ ಆಗಲಿ, ಇದು ಪೂರ್ತಿ ಕಂಪ್ಲೀಟ್ ಆಗಿ ಒಂದು ಸಬ್ಜೆಕ್ಟ್ ಈ ಥರ ಮುಗಿಸಿ ಆಮೇಲೆ ಎಕನಾಮಿ, ನಂತರದಲ್ಲಿ ಬೇರೆ ಬೇರೆ ಸಬ್ಜೆಕ್ಟನ್ನು ಕೂಡ ಮುಗಿಸ್ತೀನಿ. ಓಕೆ, ಒಂದು 10 ಮಿನಿಟ್ಸ್ ಅಷ್ಟೇ ವಿಡಿಯೋ ಇರ್ತದೆ. ಸಾಕಷ್ಟು ಜಾಸ್ತಿ ವಿಡಿಯೋನ ಮಾಡ್ತೀನಿ. ಯಾಕಂದ್ರೆ ಲಾಂಗ್ ಮಾಡಿದ್ದೆ ಮೊದಲು. ಮಾಡಿದಾಗ ಸ್ಟೂಡೆಂಟ್ಗಳು ಲಾಂಗ್ ಇದ್ದಾಗ ಜಾಸ್ತಿ ಲಾಂಗ್ ಆಗುತ್ತಂತೆ, ನಿಮಗೆ ಪೇಷನ್ಸ್ ಇಲ್ದಂಗೆ ಆಗ್ಬಿಟ್ಟಿದೆ. ಜಸ್ಟ್ ಶಾರ್ಟ್ ಮಾಡಿ ಅಂತ ಸಾಕಷ್ಟು ಜನ ಆಯಿತು. ನಿಮ್ಗೆ ಹೇಳಿದಂಗೆ ಆ ಥರ ಶಾರ್ಟ್ ಮಾಡ್ತೀನಿ. ಜಸ್ಟ್ ನೋಡ್ತಾ ಹೋಗಿ, 8 ನಿಮಿಷ ಎಲ್ಲೋ ಟೈಮ್ ವೇಸ್ಟ್ ಮಾಡ್ತಿರ್ತೀರಿ. ನೋಡ್ತಾ ಹೋಗಿ, ಅದ್ಭುತವಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಪಂಚಾಯತ್ ರಾಜ್ ಈ ತತ್ವದ ಮೇಲೆ ನಿಂತಿದೆ. ಪಂಚಾಯತ್ ರಾಜ್ ಸಿಸ್ಟಮ್ ಅನ್ನೋದು ಯಾವ ತತ್ವದಲ್ಲಿದೆ? 73ನೇ ಸಂವಿಧಾನ ತಿದ್ದುಪಡಿ ಮೂಲಕ. ಪ್ರಜಾತಾಂತ್ರಿಕ ವಿಕೇಂದ್ರೀಕರಣ, ರೈಟ್. ಸಮುದಾಯದ ಸಹಕಾರ ಮತ್ತು ಅಭಿವೃದ್ಧಿ. ಸರ್ಕಾರ ನಡೆಸುವುದರಲ್ಲಿ ಪ್ರಜೆಗಳ ನೇರ ಪಾತ್ರ ಇರಬೇಕಂತ ಉದ್ದೇಶಕ್ಕೆ ನಾವು ಪಂಚಾಯತ್ ರಾಜನ್ನ ತಂದ್ವಿ. ಗ್ರಾಮೀಣ ಜನಸ್ತೋಮವನ್ನು ರಾಜಕೀಯವಾಗಿ ಎಚ್ಚರಿಸುವುದಕ್ಕೆ, ಅವರನ್ನು ಬಲಪಡಿಸೋದಕ್ಕೆ ತಂದ್ವಿ. ಇದನ್ನ ನೋಡಿದಾಗ ಮೋಸ್ಟ್ಲಿ ಎಲ್ಲದೂ ಚಂದ ಅನ್ಸುತ್ತೆ. ಬಟ್ ಸರಿಯಾದ ಉತ್ತರ ಪ್ರಜಾತಾಂತ್ರಿಕ ವಿಕೇಂದ್ರೀಕರಣ. ಇವೆಲ್ಲವೂ ಹತ್ರ ಅನ್ಸುತ್ತೆ, ಇದು ಯಾವುದು ಬರೋದಿಲ್ಲ ಆಕ್ಚುಲಿ. ಪಂಚಾಯತ್ ರಾಜ್ ಅನ್ನೋದು ಪ್ರಜಾತಾಂತ್ರಿಕ ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್ಗೋಸ್ಕರ ಪಂಚಾಯತ್ ರಾಜನ್ನ ತಂದಿರೋದು. ಇಲ್ಲೇ ಮಿಸ್ ಹೊಡೆಯೋದು, ಜಸ್ಟ್ ಮಿಸ್ ಆಯ್ತು, ಇದು ಕತೆ ಹೇಳಿ ಕುಂತಿರ್ತಾರಲ್ಲ, ಇಂಥವೆಲ್ಲ ಮಿಸ್ಟೇಕ್ ಆಗಿರ್ತದೆ. ಇವ್ಯಾವೂ ಆಗ್ಬಾರ್ದು ಸ್ನೇಹಿತರೆ. ಈ ರೀತಿ ಎಲ್ಲ ಕ್ವಶನ್ಸ್ ಅನ್ನ ನಾನು ಫಾಸ್ಟ್ ಆಗಿ ನಿಮಗೆ ಆನ್ಸರ್ ಮಾಡ್ತಾ ಹೋಗ್ತಿರ್ತೀನಿ. ಇಲ್ಲಿ ನಾ ಹೇಳಿದಂಥ ಕಮೆಂಟ್ಗಳಿಗೆ ಆನ್ಸರ್ ಮಾಡ್ತಾ ಹೋಗಿ, ಕ್ಲಾಸ್ ಹೇಗಿತ್ತು ತಿಳಿಸ್ತಾ ಹೋಗಿ, ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೇನೆ. ಅದಕ್ಕೆ ಓಕೆ, ಇವೆಲ್ಲ ಸಬ್ಜೆಕ್ಟ್ಗಳನ್ನು ನಿಮಗೆ ಈ ಆ್ಯಪಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೀವು ಜಸ್ಟ್ ಒಂದ್ಸಲ ನೋಡ್ತಾ ಹೋಗಿ. ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 15 ಟಾಪಿಕ್ ನೀವು ಎಲ್ಲೇ ಬುಕ್ ಓದಿದ್ರು, ಎಷ್ಟು ಓದಿದ್ರು, ಎಷ್ಟರ ಮಟ್ಟಿಗೆ ಅರ್ಥ ಆಗಿರಲ್ಲ. ಬಟ್ ನಾನು ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ಇದನ್ನು ಯುಟಿಲೈಸ್ ಮಾಡ್ತಾ ಹೋಗಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.